RSS ಬಗ್ಗೆ ಮಾತಾಡಿದ್ರೆ ಜೀವ ತೆಗಿತಾರ. ಬ್ಯಾನ್ ಬಗ್ಗೆ ಮಾತಾಡಿದ್ದಕ್ಕೆ ಉಸಿರನ್ನೇ ನಿಲ್ಲಿಸ್ತೀವಿ ಅಂದ್ರ. ರಾಜ್ಯದಲ್ಲಿ RSS ನ ಕಿಚ್ಚು ಜೋರಾಗ್ತಾ ಇದ್ದಂತೆ ಫೋನ್ ಕಾಲ್ಗಳು ಹೆಚ್ಚಾಗಿ ಬರ್ತಾ ಇದೆಯಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ. ರಾಜ್ಯದಲ್ಲಿ RSS ಕಿಚ್ಚು ಜೋರಾಗ್ತಾ ಇದ್ದಂತೆ ಫೋನ್ ಕರೆಗಳು ಪ್ರಿಯಾಂಕ್ ಖರ್ಗೆಗೆ, ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಬರ್ತಾ ಇದೆಯಂತೆ. ಜೀವ ತೆಗಿತೀವಿ ಹುಷಾರ್ ಅಂತ ಫೋನ್ಗಳು ಬರ್ತಾ ಇದೆಯಂತೆ. ಸುಮಾರು 2 ದಿನಗಳಿಂದ ಫೋನ್ ಕರೆಗಳನ್ನ ಕೇಳಿ 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 ಪ್ರಿಯಾಂಕ್ ಖರ್ಗೆಗೆ ಸುಸ್ತಾಗಿದ್ಯಂತೆ. RSS ಬ್ಯಾನ್ ಬಗ್ಗೆ ಸಿಎಂಗೆ ಪತ್ರವನ್ನ ಪ್ರಿಯಾಂಕ್ ಖರ್ಗೆ ಬರೆದಿದ್ರು. RSS ಬಗ್ಗೆ ಪತ್ರ ಬರೆದಿದ್ದಕ್ಕೆ ಪ್ರಿಯಾಂಕ್ ಖರ್ಗೆಗೆ ಜೀವ ತೆಗೆಯುವ ಬೆದರಿಕೆಗಳು ಬರ್ತಾ ಇದೆಯಂತೆ. ಬೆದರಿಕೆಯ ಕರೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರೇ ಅವರ ಎಕ್ಸ್ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಈಗ ಕಳೆದ 2 ದಿನಗಳಲ್ಲಿ ನನ್ನ ಫೋನ್ ರಿಂಗ್ ಆಗ್ತಲೇ ಇದೆ 24 ಗಂಟೆಯು. ಸರ್ಕಾರಿ ಜಾಗದಲ್ಲಿ RSS ಬ್ಯಾನ್ ಬಗ್ಗೆ ಮಾತಾಡಿದಕ್ಕೆ ಇದೆಲ್ಲವೂ ಆಗ್ತಾ ಇದೆ. ಇದಕ್ಕೆಲ್ಲ ನಾನು ವಿಚಲಿತನಾಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಎಕ್ಸ್ಪೋಸ್ಟ್ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಅವ್ರು ಹೇಳಿದ್ರು RSS ನ ಕೆಲಸಗಳು ಈಗ ಅವ್ರೇನೇನು ಈಗ ವೀಕೆಂಡಲ್ಲಿ ಜಾಯಿನ್ ಆಗ್ತಾ ಇದ್ರು, ಇದಕ್ಕೆ ಮೈದಾನಗಳು, ಪಾರ್ಕ್ಗಳು, ಸರ್ಕಾರದ ಅಂದರೆ ಶಾಲೆಯ ಗ್ರೌಂಡ್ಗಳು ಇದ್ಯಾವುದು ಕೂಡ ಬಳಸದೇ ಇರುವ ಹಾಗೆ ನೋಡ್ಕೊಳ್ಬೇಕು, ಬ್ಯಾನ್ ಮಾಡಬೇಕು ಅಂತ ಜಾಗಗಳಲ್ಲಿ RSSನ ಅಂತ ಪತ್ರ ಬರೆದಿದ್ರು. ಅದ್ರ ಬೆನ್ನಲ್ಲೇ RSS ಬಗ್ಗೆ ಪರ ವಿರೋಧದ ಚರ್ಚೆಗಳು ಆಗ್ತಾ ಇತ್ತು. ಪತ್ರ ಬರೆದಿದ್ದಕ್ಕಾಗಿದೀಗ ಫೋನ್ ಕರೆಗಳು ಹೆಚ್ಚಾಗಿ ಬರ್ತಾ ಇದೆಯಂತೆ ಪ್ರಿಯಾಂಕ್ ಖರ್ಗೆಗೆ. ಅದನ್ನು ತಮ್ಮ ಎಕ್ಸ್ಪೋಸ್ಟ್ನಲ್ಲಿ ಒಂದು ಹಂಚಿಕೊಂಡಿದ್ದಾರೆ. ನಿನ್ನನ್ನು ಬಿಡಲ್ಲ ಜೀವ ಸಹಿತ ಅಂತ ಭಯಪಡಿಸುವ ಕರೆಗಳು ಬರ್ತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ವೀರೇಶ್, ಕಳೆದ 2 ದಿನಗಳಿಂದಲೂ ಕೂಡ RSS ಪರ ವಿರೋಧದ ಚರ್ಚೆಗಳು ಬಿಕಾಸ್ ಆಫ್ ಪ್ರಿಯಾಂಕ್ ಖರ್ಗೆಯಿಂದಲೇ ಆರಂಭ ಆಗಿದೆ. ಸರಿ, ಈಗ ಏನ್ ಮಾಡ್ತಾರಂತೆ? ಅಂಡ್ ಗೌರ್ಮೆಂಟ್ ಕೂಡ ಇವ್ರದೇ ಆಗಿರೋದ್ರಿಂದ ಯಾರು ಫೋನ್ ಮಾಡಿದ್ರು ಏನು ಎತ್ತ ಎಲ್ಲರೂ ಕೂಡ ಬೆತ್ತಲೆ ಮಾಡೋ ಅವಕಾಶ ಅವ್ರಿಗಿದೆ. ಯಾಕೆ ಅದಕ್ಕೆ ಮುಂದಾಗ್ತಾ ಇಲ್ಲ ಪ್ರಿಯಾಂಕ್ ಖರ್ಗೆ? ಖಂಡಿತವಾಗಿಯೂ ವಿದ್ಯಾ, ಏನು RSS ಅನ್ನ ಬ್ಯಾನ್ ಮಾಡ್ಬೇಕು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಜಾಗಗಳಲ್ಲಿ ಶಾಖೆಗಳನ್ನು ನಡೆಸಿರ್ತಕ್ಕಂಥ RSS ಅನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ 2-3 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಜೋರಾದಂತ ಚರ್ಚೆ ನಡೀತಾ ಇರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೇರೆ ಬೇರೆ ದೇಶಗಳಿಂದ, ವಿದೇಶಗಳಿಂದಲೂ ಸಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇರುವಂತದ್ದು. ನಿರಂತರವಾಗಿ ನನ್ನ ಫೋನ್ಗಳಿಗೆ ಬೆದರಿಕೆ ಕರೆಗಳು ಬರ್ತಾ ಇವೆ. ಹೀಗಾಗಿ ನನಗೆ ಅಷ್ಟೇ ಅಲ್ಲ, ನನ್ನ ಕುಟುಂಬಸ್ಥರಿಗೂ ಸಹ ಬೆದರಿಕೆಗಳು ಕರೆಗಳು ಬರ್ತಾ ಇದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಎಕ್ಸ್ ಮೂಲಕ ಟ್ವೀಟ್ ಖಾತೆಯನ್ನು ಸಹ ಮಾಡಿರುವಂತದ್ದು. ಅದಾದ ಬಳಿಕ ನನಗೆ ಅಷ್ಟೇ ಅಲ್ಲ, ನನ್ನ ಕುಟುಂಬಸ್ಥರುಗಳಿಗೂ ಸಹ ನಿರಂತರವಾಗಿ ಬೆದರಿಕೆ ಕರೆಗಳು ಸಹ ಬರ್ತಾ ಇವೆ. ನಾವು RSS ನವರು ಅಂಬೇಡ್ಕರ್ ಅವ್ರನ್ನೇ ಬಿಟ್ಟಿಲ್ಲ ಮತ್ತು ಮಹಾತ್ಮ ಗಾಂಧೀಜಿ ಅವ್ರನ್ನೇ ಬಿಟ್ಟಿಲ್ಲ, ಇನ್ನು ನನ್ನನ್ನು ಬಿಡ್ತಾರ ಇವರು ಅನ್ನೋದ್ರ ಮೂಲಕ ಅವರು RSS ನ ವಿರುದ್ಧ ಒಂದು ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ಮತ್ತು ಈ ಕುರಿತಂತೆ ಏನಾದ್ರೂ ದೂರನ್ನ ಕೊಡ್ತೀವಿ ಅಂತ ಕೇಳಿದ್ರೆ ದೂರನ್ನ ಯಾರ ಮೇಲೆ ಕೊಡ್ಬೇಕು ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು ಅಂತ ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಬೇರೆ ಬೇರೆ ದೇಶಗಳಿಂದ ಕಾಲ್ಗಳು ಬರ್ತಾ ಇವೆ. ಹೀಗಾಗಿ ದೂರು ಕೊಟ್ಟರು ಸಹ ಉಪಯೋಗ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಒಂದು ಮಾತುಗಳನ್ನ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರುವಂತದ್ದು. ವಿದ್ಯಾ, ಈಗ ಓಕೆ, ವಾಟ್ ನೆಕ್ಸ್ಟ್? ಮುಂದಕ್ಕೆ ಏನ್ ಯಾವ ಕ್ರಮ ತಗೊಳ್ತಾರಂತೆ? ವಿದ್ಯಾ, ಪ್ರಿಯಾಂಕ್ ಖರ್ಗೆ ಅವರು ಹೇಳೋ ಪ್ರಕಾರ RSS ನ ವಿರುದ್ಧವಾಗಿ ಅವರು ಬರೆದಿರ್ತಕ್ಕಂಥ ಪತ್ರಕ್ಕೆ ನಾನು ಈಗಲೂ ಸಹ ಬದ್ಧನಾಗಿರುವಂತದ್ದು. ಯಾವುದೇ ರೀತಿಯಾಗಿ ಹೆದರುವಂತ ಪ್ರಯತ್ನ ಇಲ್ಲ. ನಾನು ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೂ ಸಹ ನಿರಂತರವಾಗಿ ಚರ್ಚೆಯನ್ನ ಮಾಡ್ತೀನಿ. ಸಾರ್ವಜನಿಕ ಸ್ಥಳಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಸ್ಥಳಗಳಲ್ಲಿ RSS ನ ಚಟುವಟಿಕೆಗಳು ಬ್ಯಾನ್ ಆಗ್ಲೇಬೇಕು ಅನ್ನೋದು ನಮ್ಮ ಆಗ್ರಹವಾಗಿದೆ. ಹೀಗಾಗಿ ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ. ಯಾವ್ದಾದ್ರೂ ಸಭೆ ಸಮಾರಂಭಗಳನ್ನ ಮಾಡ್ಲಿಕ್ಕೆ 8-10 ಜನರು ಸೇರ್ಬೇಕಾದ್ರೆ ಅಲ್ಲಿ ಪೊಲೀಸರ ಅನುಮತಿಯನ್ನ ಪಡೆದುಕೊಳ್ಬೇಕಾಗತ್ತೆ. ಆದ್ರೆ RSS ನವರು ಲಕ್ಷಾಂತರ ಜನರನ್ನ ಸೇರಿಸ್ತಾರೆ, ಸಾವಿರಾರು ಯುವಕರು ದೊಣ್ಣೆ ಬಡಿಗೆಗಳನ್ನ ಹಿಡಿದುಕೊಂಡು ರ್ಯಾಲಿಗಳನ್ನ ಮಾಡ್ತಾರೆ. ಆದ್ರೆ ಅವ್ರು ಯಾಕೆ ಅನುಮತಿಯನ್ನ ಪಡಿತಾ ಇಲ್ಲ? ಅವ್ರ ಅನುಮತಿಯನ್ನ ಪಡಿಬೇಕು, ಇಲ್ದಿದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ RSS ಅನ್ನ ಬ್ಯಾನ್ ಮಾಡ್ಬೇಕು ಅನ್ನೋ ಒತ್ತಾಯಕ್ಕೆ ನಾನು ಈಗಲೂ ಬದ್ಧ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ವೀರೇಶ್ ಡೀಟೇಲ್ಸ್ಗೆ. ಇದೊಂದು ರೀತಿ ಹೆಜ್ಜೆನಿಗೆ ಕಲ್ಲು ಹೊಡೆಯುವ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಮಾಡ್ಕೊಂಡ್ರ ಅನ್ನೋ ಪ್ರಶ್ನೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲರೂ ಕೂಡ ನಮಗೆ ಕರೆಗಳು ಬಂದಿದೆ. ಇಲ್ಲೇನು ಹೊಸದೇನಲ್ಲ.
ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಎದುರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಮೆಂಬರ್ಸ್ಗೂ ಕಾಲ್ ಮಾಡ್ತಾರೆ ಇಲ್ಲ, ಫ್ಯಾಮಿಲಿ ಮೆಂಬರ್ಸ್ ಸದ್ಯಕ್ಕೆ ನನಗೆ ಮಾತ್ರ ಕರೆಗಳು ಬರ್ತಾರೆ ಕಂಟಿನ್ಯೂಸ್ ಆಗಿ. ಒಂದೆರಡು ಅಂದರೆ ಇಟ್ ಈಸ್ ಕಂಟಿನ್ಯೂಸ್ ನಂಬರ್ಸ್ ಇರ್ತದೆ. ಕೆಲವರು ಕಾಲರ್ ಐ ಡಿ ಅಂತ ಅಷ್ಟೇ ಬರುತ್ತೆ, ಕೆಲವುದು ನೋ ಕಾಲರ್ ಐ ಡಿ ಅಂತ ಬರುತ್ತೆ, ಕೆಲವುದು ಅಂತಾರಾಷ್ಟ್ರೀಯ ನಂಬರ್ ಬರ್ತದೆ. ಸರ್, ತಾವು ಕಾಲ್ ರಿಸೀವ್ ಮಾಡಿದಂಥ ಸಂದರ್ಭದಲ್ಲಿ ಏನು ಅವರು ಬೆದರಿಕೆ ಏನಂತ ಬೆದರಿಕೆಗಳು ಸರ್? ಲ್ಯಾಂಗ್ವೇಜ್ ಏನಂದರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚ್ಯ ಶಬ್ದಗಳು, ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಅದು ಬಿಟ್ಟರೆ ಬೇರೆದಿಲ್ಲ. ಹೊಸದೇನಿಲ್ಲ ಅಲ್ಲ ನಮಗೆ. ಈಗ